ಕಾರಣಗಳನ್ನು ಹೇಳಿದ ಸಾಕು, ಆದಷ್ಟು ಬೇಗ GBA ಚುನಾವಣೆ ನಡೆಸಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ತಾಕೀತು ಮಾಡಿದೆ. ಇನ್ನು ರಾಜ್ಯ ಸರ್ಕಾರ ನೆಪಗಳನ್ನು ಹೇಳ್ತಾ ಕೂತ್ಕೊಳ್ಳಂಗಿಲ್ಲ. ನೆಪಗಳನ್ನು ಹೇಳೋ ಕಾಲ ಮುಗಿತು. ಜೂನ್ 30 ಚುನಾವಣೆ ಮಾಡಿ ಅಂತ ಎಷ್ಟು ಅಂತ ಮುಂದಕ್ಕೆ ಹಾಕ್ತಾರೆ. ಎಷ್ಟು ವರ್ಷಗಳಾಗೋಯ್ತು. ನಾವು ಪಾಲಿಕೆ ವಿಭಜನೆ ಮಾಡ್ತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ, 5 ಪಾಲಿಕೆ ಮಾಡ್ತೀವಿ, 3 ಪಾಲಿಕೆ ಮಾಡ್ತೀವಿ, ಎಲ್ಲ ಆಯಿತು. ಎಷ್ಟು ಅಂತ ಕಾರಣಗಳನ್ನು ಕೇಳುತ್ತೆ. ಈಗಾಗಲೇ ಮೀಸಲಾತಿಯ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಆದಷ್ಟು ಬೇಗ ಮಾಡಿ ಮುಗಿಸಿ ಬೇಗನೆ. CJI ಪೀಠ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದೆ. ಅಭಿಷೇಕ್ ಮನು ಸಿಂಘ್ವಿ ಸರ್ಕಾರದ ಪರ ವಾದ ಮಾಡಿದರು, ಬೇರೆ ಬೇರೆ ಕಾರಣಗಳನ್ನು ಕೊಟ್ಟರು. ಇದೆಲ್ಲವನ್ನೂ ಕೂಡ ಕೋರ್ಟ್ ಆಲಿಸ್ತು. CJI ಅವರಿದ್ದಂಥ ಪೀಠ ಸ್ಪಷ್ಟವಾಗಿ ಹೇಳ್ತು, ಮೀಸಲಾತಿಯ ಕರಡು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇವೆಲ್ಲ ಪಾಯಿಂಟ್ಗಳನ್ನು ಕೂಡ ನಾವು ಕನ್ಸಿಡರ್ ಮಾಡಿದ್ದೀವಿ. ಆದರೆ ಆದಷ್ಟು ಬೇಗ ಚುನಾವಣೆಯನ್ನು ಪೂರ್ಣಗೊಳಿಸಿ, ಇನ್ನು ಮುಂದಕ್ಕೆ ಹಾಕಬೇಡಿ. ಮಾರ್ಚ್ 16 ಮತದಾರರ ಪಟ್ಟಿ ಅಂತಿಮ ಆಗಬೇಕು. ಮಾರ್ಚ್ನಿಂದ SLC ಮತ್ತು ಬೇರೆ ಬೇರೆ ಎಕ್ಸಾಮ್ಸ್ಗಳು ಶುರುವಾಗ್ತವೆ. ಮೇ 26 ನಾವು ಚುನಾವಣೆಯನ್ನು ಘೋಷಣೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಅಭಿಷೇಕ್ ಮನು ಸಿಂಘ್ವಿ ಸರ್ಕಾರದ ಪರವಾಗಿ ಕೋರ್ಟ್ಗೆ ವಾಗ್ದಾನ ಮಾಡಿದ್ದಾರೆ. ಚುನಾವಣಾ ಆಯೋಗದ ಪರವಾಗಿ KN ಫಣೀಂದ್ರ ವಾದ ಮಾಡಿದರು. ಫೆಬ್ರವರಿ 20 ಅಂತಿಮ ಮೀಸಲಾತಿ ಪಟ್ಟಿ ಕೂಡ ಬರಬೇಕು. 16 ಎಲ್ಲವೂ ಕೂಡ ಒಂದು ಲೆವೆಲಿಗೆ ಬರಬೇಕು. ಮತದಾರರ ಪಟ್ಟಿಗಿಟ್ಟಿ ಎಲ್ಲ ಕೂಡ ಅಂತಿಮ ಆಗಬೇಕು. ಬನ್ನಿ, ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಎಷ್ಟು ದಿವಸ ಅಂತ ಹೇಳಿಬಿಟ್ಟು ಕಾರಣಗಳನ್ನು ಕೊಡೋಕ್ಕೆ ಸಾಧ್ಯ? 10 ಕಾರಣಗಳು. ಹಿಂದೆಲ್ಲ ಚುನಾವಣೆ ಮಾಡಿ ಅನ್ನುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳು. ನಾವು ವಾರ್ಡ್ಗಳನ್ನು ಮಾಡ್ತೀವಿ, ಅದಾದ ನಂತರ ಏನು ಅಂತಂದರೆ ನಾವು ಪಾಲಿಕೆಗಳನ್ನು ಮಾಡ್ತೀವಿ, ಒಂದೆರಡು ಸಂಗತಿಗಳೆಲ್ಲ ಹಿಂಗೆ ಕಾರಣ ಕೊಟ್ಟು ಮುಂದಕ್ಕೆ ಆಗ್ತಾ ಬಂದಿತ್ತು. ಆದರೆ ಈಗ ತುಂಬ ಸ್ಪಷ್ಟವಾಗಿ ಕೋರ್ಟ್ ಹೇಳಿದೆ, CJI ಅವರಿದ್ದಂಥ ಪೀಠ ಆದಷ್ಟು ಬೇಗ ಚುನಾವಣೆಯನ್ನು ಮಾಡಿ. ಮಾರ್ಚ್ 16 ಮತದಾರರ ಅಂತಿಮ ಪಟ್ಟಿ ಪೂರ್ಣ ಆಗಬೇಕು. ಯಾಕಂದರೆ SLC ಪರೀಕ್ಷೆಗಳು ಅವೆಲ್ಲವೂ ಕೂಡ ಬರ್ತವೆ ಮಾರ್ಚ್ನಿಂದ. ಆದಷ್ಟು ಬೇಗ ಇದನ್ನು ಮುಗಿಸಿ ಅಂತ ಈಗ ಚುನಾವಣೆ ಮಾಡಲೇಬೇಕಾದಂಥ ಅನಿವಾರ್ಯತೆ. ರಮೇಶ್, ಖಂಡಿತ ರಂಗನಾಥ್, ಈಗ ಕಳೆದ 10 ವರ್ಷ ಆಯಿತು ಈಗ ಚುನಾವಣೆ ನಡೆದು ಬೆಂಗಳೂರಿಗೆ. BBMP ಹೋಗಿದೆ, ಈಗ GPA ಆಗಿದೆ. 5 ಮಹಾನಗರ ಪಾಲಿಕೆಗಳನ್ನು ಸರ್ಕಾರ ರಚನೆ ಮಾಡಿದೆ. ಹೀಗಾಗಿ ಈಗ 5 ಮಹಾನಗರ ಪಾಲಿಕೆಗಳಿಗೆ ಜೂನ್ 30 ನೀವು ಚುನಾವಣೆ ಮಾಡಲೇಬೇಕು, ಮತ್ತೆ ನಾವು ಎಕ್ಸ್ಟೆನ್ಷನ್ ಕೊಡೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಾಗಿ ಸೂಚನೆಯನ್ನು ಕೊಟ್ಟಿದೆ. ಇವತ್ತು ವಿಚಾರಣೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪರ ವಕೀಲರು ಕೂಡ ವಾದ ಮಂಡನೆ ಮಾಡಿದ್ರು. ಅವರು ಈಗಾಗಲೇ ನಾವು ಮೀಸಲಾತಿ ಪಟ್ಟಿ, ಕರಡು ಮೀಸಲಾತಿ ಪಟ್ಟಿಯನ್ನು ನಾವು ಬಿಡುಗಡೆ ಮಾಡಿದ್ದೀವಿ, ಅದನ್ನು ಅಂತಿಮಗೊಳಿಸಬೇಕಾಗಿದೆ. ಹೀಗಾಗಿ ಮಾರ್ಚ್ 16 ಅಂದರೆ ಫೆಬ್ರವರಿ 20 ನಾವು ಅಂತಿಮ ಮೀಸಲಾತಿ ಪಟ್ಟಿನ ಹೊರಡಿಸ್ತೀವಿ ಅಂತೇಳಿ ಹೇಳಿದ್ರು. ಕೋರ್ಟ್ ಅದಕ್ಕೆ ಒಪ್ಕೊಂಡಿದೆ. ನೀವು ಫೆಬ್ರವರಿ 20 ಮೀಸಲಾತಿ ಅಂದರೆ ವಾರ್ಡ್ವಾರು ಮೀಸಲಾತಿಯನ್ನು ನಿಗದಿ ಮಾಡ್ತೀರಾ, ಅದನ್ನು ಅಂತಿಮ ಪಟ್ಟಿಯನ್ನು ಹೊರಡಿಸಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ. ಅದೇ ರೀತಿ ಮತದಾರರ ಪಟ್ಟಿ, ಯಾಕಂದರೆ BBMPನಲ್ಲಿ ಅಂದರೆ GBA ವ್ಯಾಪ್ತಿಯಲ್ಲಿ ಹೊಸದಾಗಿ ಮತದಾರರ ಪಟ್ಟಿಯನ್ನು ರಾಜ್ಯ ಚುನಾವಣಾ ಆಯೋಗ ಬಿಡುಗಡೆ ಮಾಡ್ತಾ ಇದೆ. ಹೀಗಾಗಿ ಮಾರ್ಚ್ 16 ನಾವು ಅದನ್ನು ಮಾಡ್ತೀವಿ ಅಂತೇಳಿ ರಾಜ್ಯ ಚುನಾವಣಾ ಆಯೋಗದ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಹೇಳಿದ್ರು. ಸುಪ್ರೀಂ ಕೋರ್ಟ್ ಈಗ ನೀವು ಇಮಿಡಿಯೇಟಾಗಿ ಅಂದರೆ ಮಾರ್ಚ್ 16 ನಂತರನೇ ನೀವು ಇಮಿಡಿಯೇಟಾಗಿ ಚುನಾವಣೆ ಮಾಡಿ ಅಂತೇಳಿ ಸೂಚನೆ ಕೊಡ್ತು. ಆದರೆ ಅದಕ್ಕೆ ಚುನಾವಣಾ ಆಯೋಗದ ಪರ ವಕೀಲರ ತಕರಾರು ಏನಂದರೆ, ಆಗ SLC ಪರೀಕ್ಷೆ ಸೇರಿದಂತೆ ಬೇರೆ ಬೇರೆ ಪರೀಕ್ಷೆಗಳು ನಡೀತಾ ಇದೆ. ಹೀಗಾಗಿ ಮೇ 26 ನಾವು ಚುನಾವಣೆ ಮಾಡೋದು ಸಾಧ್ಯ ಇಲ್ಲ ಅಂತೇಳಿ ವಾದ ಮಂಡನೆ ಮಾಡಿದ್ರು. ಹೀಗಾಗಿ ಕೋರ್ಟು ಮೇ 26 ನೀವು ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿ ಜೂನ್ 30 ನಿಮ್ಮೆಲ್ಲ ಚುನಾವಣಾ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಜೂನ್ ತಿಂಗಳಿನಲ್ಲಿ GPAಗೆ ಚುನಾವಣೆ ನಡೆಯೋದು ಬಹುತೇಕ ಫಿಕ್ಸ್ ಆಗಿದೆ. 5 ಮಹಾನಗರ ಪಾಲಿಕೆಗಳಿಗೆ ಜೂನ್ 30 ಎಲ್ಲ ರೀತಿಯ ಅಂದರೆ BBMPಯ ಚುನಾವಣೆ ನಡೆಯುತ್ತೆ. ಎಸ್ ರಮೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.